ವಸಂತ್ ಗಿಳಿಯಾರ್ ಸಾಮಾಜಿಕ ಹೋರಾಟಗಾರರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ವಸಂತ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಕೀರ್ತಿ ಅವ್ರಿಗೂ ಮೊದಲನೇ ಪ್ರಶ್ನೆ ಅದನ್ನೇ ಕೇಳಿದೆ, ನಿಮಗೂ ಅದೇ ಕೇಳ್ತಾ ಇದ್ದೀನಿ. ಮುಗೀತಲ್ಲ, ಇನ್ನೆಲ್ಲ ಷಡ್ಯಂತ್ರ ಬರ್ಸ್ಟ್ ಆಯಿತು, ಎಲ್ಲ ಹೊರಗೆ ಬಂದರು, ಇನ್ನೇನು ಮುಗೀತಲ್ಲ, ಇನ್ನು ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರ್ಬೋದು. ಸರ್, ಹೋರಾಟ ಈಗ ಪ್ರಾರಂಭ ಆಗಿದೆ ಅಂತ ನಾನು ಯಾಕೆ ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ಷಡ್ಯಂತ್ರವನ್ನ ರೂಪಿಸಿದವರು, ಅದರ ಪಾಲುದಾರರು, ಇದರ ದುಷ್ಟಕೂಟಗಳು, ನಮ್ಗೆ ಕಾಣಿಸ್ತಾ ಇರುವ ಮುಖಗಳು ಕೆಲವೇ, ಕಾಣಿಸದೇ ಇರುವಂತ ಮುಖಗಳು ಹಲವು. ಈ ಎಲ್ಲಾ ಮುಖಗಳು ಜನರಿಗೆ ಕಾಣಿಸ್ಬೇಕು. ಇವರು ದುಷ್ಟರು, ಇವರು ಷಡ್ಯಂತ್ರದ ಪಾಲುದಾರರು, ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು. ಈಗ ಒಬ್ಬ ವ್ಯಕ್ತಿ ಏನು ಮಾಜಿ ಅಧಿಕಾರಿ ಇದ್ದಾನಲ್ಲ, ಆತ ಒಂದು ಕೊಪ್ಪದಲ್ಲಿ ಒಂದು ರೆಸಾರ್ಟ್ ಮಾಡ್ಕೊಂಡಿದ್ದಾನೆ, ಅನಧಿಕೃತ ಅಂತ ಕರೆಯಲ್ಪಡ್ತಾ ಇದೆ. ಆದಿವಾಸಿಗಳ ಜಾಗದಲ್ಲಿ ಮಾಡ್ಕೊಂಡಿರೋ ರೆಸಾರ್ಟು, ಬಿಸ್ನೆಸ್ ಸೆಂಟರ್ ಆಗಿ ಅವನು ಮಾಡ್ಕೊಂಡಿಲ್ಲ. ಅಲ್ಲಿಗೆ ತಿಂಗಳ ಇಂತಹ ಏನು ಈ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥ ವ್ಯಕ್ತಿಗಳು ಒಂದಿಷ್ಟು ಜನ ಬರ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳನ್ನು ನಾವು ತಗೊಳ್ತಿದ್ವಿ. ಓಕೆ, ಅಲ್ಲಿ ಬಂದು ಇವ್ರದ್ದೆಲ್ಲ ಮೀಟಿಂಗ್ ಆಗುತ್ತೆ. ಈ ಸುಜಾತ ಭಟ್ ಎನ್ನುವಂಥ ಮಹಿಳೆಯನ್ನ, ಈ ಮಾಸ್ಕ್ ಮ್ಯಾನ್ ಇವನಿದ್ದಾನಲ್ಲ ಯಾರು ಚೆನ್ನಯ್ಯ, ಇವರೆಲ್ಲರೂ ಡೆಲ್ಲಿ ಕಳಿಸಿದ್ದಾರೆ. ಇವರು ಜೊತೆಗೆ ವಕೀಲರು, ಇವರೆಲ್ಲರೂ ಡೆಲ್ಲಿಗೆ ಹೋಗಿ, ಇವ್ರು ಹೋಗೋ ಅಗತ್ಯ ಇರಲಿಲ್ಲ. ಯಾಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಅದು ಟ್ರೈನಿಂಗ್ ಸೆಂಟ್ರು. ಅಲ್ಲಿ ತಮಿಳುನಾಡಿನ ಸಂಸದ ಸೆಂಥಿಲ್, ಶಶಿಕಾಂತ್ ಸೆಂಥಿಲ್ ಇದಕ್ಕೆಲ್ಲ ಏನು ಇದು ಸೂತ್ರಧಾರ, ಹೀಗೆ ಮಾಡಬೇಕು, ಹೀಗೆ. ತನಿಖೆಯಲ್ಲಿ ಶಶಿಕಾಂತ್ ಸೆಂಥಿಲ್ ಕೈವಾಡ ಏನು ಬರ್ತಿಲ್ಲ ಅಂತಿದ್ದಾರೆ ನನಗಿರೋ ಮಾಹಿತಿ. ಸರ್, ನನ್ಗೆ ಗೊತ್ತಿಲ್ಲ ಸರ್, ಇನ್ನೂ ತನಿಖೆ ಹೊರಗೆ ಬಂದಿಲ್ಲ. ನಮ್ದು ಬಲವಾದ ಒಂದು ಗುಮಾನಿ ಇದೆ. ಇದರಲ್ಲಿ 100ಕ್ಕೆ 100 ಇದೊಂದು ವ್ಯವಸ್ಥಿತವಾದಂತ ಒಂದು ಷಡ್ಯಂತ್ರ ವ್ಯವಸ್ಥಿತವಾಗಿದೆ. ಐ ಅಗ್ರಿ. ಆದರೆ ನನಗಿರುವ ಮಾಹಿತಿಯ ಪ್ರಕಾರ ಈ ಮಾಸ್ಕ್ ಮ್ಯಾನ್ ನಿಜವಾಗಿಯೂ ಕೊಲೆಯಾದ ಶವಗಳನ್ನು ಹೂತಿದ್ದಾನೆ ಅಂತ ಎಲ್ಲರೂ ನಂಬಿಸ್ಕೊಂಬಂದ್ಬಿಟ್ರು. ಇವರು ಅದನ್ನು ನಂಬಿಕೊಂಡು ಧರ್ಮಸ್ಥಳವನ್ನು ಹೊಡೆದು ಹಾಕಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಅವ್ರು ಕೈ ಜೋಡಿಸಿದ್ರು. ಸರ್, ಇದರಲ್ಲಿ ಒಂದು ಅಣ್ಣಪ್ಪನ ಪವಾಡ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇಂಥ ಭಾಗದಲ್ಲೇ ಶವವನ್ನು ಹೂಳಲಾಗಿತ್ತು ಅಂತ ಹೇಳಿದರೆ, ಏನು ಸಾರ್ವಜನಿಕವಾಗಿ ಪಂಚಾಯತ್ನವ್ರು ಹೇಳ್ತಾ ಇದ್ರಲ್ವಾ, ಅಲ್ಲೇನು ಹಾಕೊಂಡ ಶವಗಳು ಇನ್ನೊಂದು ಮತ್ತೊಂದು ಅಲ್ಲಿ ಹೂಳಲಾಗಿತ್ತು. ಇವರು ಈ ಥರ ಒಂದು ವಾರ್ನಿಷ್ ಆದ ಬುರ್ಡೆನ್ ತಂದಿಟ್ಟು ಒಂದು ದೊಡ್ಡ ಬೊಂಬಡ ಬಜಾಯಿಸಿ ಏನು ಇಡೀ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಇಂಟರ್ನ್ಯಾಷನಲ್ ಮೀಡಿಯಾ ತನಕ ಆದರೂ ಏನು ಸರ್ವನಾಶ ಮಾಡಬೇಕು ದೇವಸ್ಥಾನದ ಕ್ಷೇತ್ರದ ಚಾರಿತ್ರ ಅದನ್ನೆಲ್ಲ ಮಾಡಿ, ಆಮೇಲೆ ಇವರು ಅಗೆಯುವಾಗ ಎಲ್ಲಾದರೂ ಯಾವುದೋ ಅಸ್ಥಿ ಪಂಜರವೋ ಏನೋ ಕಳೆಬರ ಸಿಕ್ತಲ್ಲ ನೋಡಿ, ಇದೆ ಲಾರ್ಜರ್ ಪ್ಲಾನ್ ಇದ್ದದ್ದು. ಅದು ತೆಗೆದಾಗ ಅಸ್ಥಿ ಪಂಜರಗಳ ಸಿಗ್ತವೆ. ಅವಾಗ ಆರಂಭಿಕ ಮಾಹಿತಿ ಮಹಿಳೆ ಅಸ್ಥಿ ಪಂಜರ ಅಂತ ಬರಬಹುದು. ಆ ನಂತರ ಅದು ರೇಪ್ ಆಗಿರಲಿಲ್ವಾ, ಅಧಿಕೃತವಾಗಿ ಹೂಳಿದ್ದ, ಅನಧಿಕೃತವಾಗಿ ಹೂಳಿದ್ದ, ಅದು ತನಿಖೆಯ ಭಾಗ. ಧರ್ಮಸ್ಥಳಕ್ಕೊಂದು ಶಾಶ್ವತ ಕಳಂಕವನ್ನಂತೂ ಅಂಟಿಸಬಹುದು. ಇಟ್ ವಾಸ್ ಅ ಲಾರ್ಜರ್ ಗೇಮ್. ಹೌದು, 100% ಅದನ್ನೇ ಮಾಡ್ಲಿಕ್ಕೆ ಹೊರಟಿದ್ದು. ಎಲ್ಲಾದರೂ ಅಣ್ಣಪ್ಪನ ಪವಾಡ ಇಲ್ಲಿ ಕೆಲಸ ಮಾಡದೇ ಇದ್ದಿದ್ರೆ, ಅವರಿಗೆ ಅದೆಲ್ಲಾದರೂ ಸಿಕ್ಕಿದ್ರೆ, ಇವರು ಇಷ್ಟೊತ್ತಿಗೆ ಧರ್ಮಸ್ಥಳಕ್ಕೆ ಇವರು ನುಗ್ಗಿಸೇ ಬಿಡ್ತಿದ್ರು. ಬುಲ್ಡೋಜರ್ ನುಗ್ಗಿಸ್ತೀವಿ ಅಂತ ಹೇಳಿದ ಮನುಷ್ಯನೇ ಬಾಹುಬಲಿಯ ಬೆಟ್ಟದ ಬುಡಕ್ಕೆ ಬುಲ್ಡೋಜರ್ ನುಗ್ಗಿಸಿ ಆಗಿತ್ತು. ಅಣ್ಣಪ್ಪ ಬೆಟ್ಟ ಅವನ ನಂತರದ ಟಾರ್ಗೆಟ್ ಆಗಿತ್ತು. ಅದಕ್ಕೊಂದು 25 ಮೀಟರ್ ದೂರದಲ್ಲಿರುವಂಥ ಪ್ರವಾಸಿ ಹೋಟೆಲ್ ತನಕ ಅವನು ಪಾಯಿಂಟ್ ಮಾಡಿದ್ದಾನೆ. ಇದೆಲ್ಲ ಕೂಡ ಈ ದಿವಸ ಅವನೇನು ಹೇಳಲ್ಲ, ಮರುದಿನ ಬಂದವನು ಹೇಳ್ತಾನೆ, ಅದು ಇವತ್ತು ಸಂಜೆ ಹೇಳ್ತಾನೆ. ಅಲ್ಲಿ ನನಗೊಂದು ಇನ್ಫಾರ್ಮೇಶನ್, ಅಲ್ಲಿ ನಮ್ಮ ಪಾರ್ಶ್ವನಾಥರು ಅಂತೇಳಿ ದೇವಸ್ಥಾನದ ಟೆಂಪಲ್ ಮ್ಯಾನೇಜರ್ ಬಂದಾಗ ಆತ ಒಂದ್ಸಲ ಒಂದು ಸಹಜವಾದ ಶೈಲಿಯಲ್ಲಿ ಸೆಲ್ಯೂಟ್ ಹೊಡಿತಾನೆ. ಯಾರು? ಚಿನ್ನಯ್ಯ. ಓಕೆ ಸರ್, ನನ್ನನ್ನು ಕೊಲ್ತಾರೆ ಅಂತ ಹೇಳ್ತಾನಂತೆ. ಈತ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾಗಿತ್ತು ಅವನಿಗೆ, ಒದ್ದಾಡ್ತಿದ್ದ ಅವನು. ನನ್ನನ್ನು ತಿಮರೋಡಿ ಮುಗಿಸ್ಬಿಡ್ತಾನೆ ಸರ್ ಅಂತ ಹೇಳಿದಾನಂತೆ ಅವನು. ಆಮೇಲೆ ಮುನ್ನು ಲಾಯರ್ ಸಿಕ್ಕಿದ್ರು. ಅಂದ್ರೆ ಇದು ಧರ್ಮಸ್ಥಳದವರ ಕನ್ಯಾಡಿಯ ಖಾಸಗಿ ಜಾಗದಲ್ಲಿ ಆಗಿರುವಾಗ ಮಾತ್ರ ಇವರಿಗೆ ಹೋಗ್ಲಿಕ್ಕೆ ಅಲ್ಲಿ ಅವಕಾಶ ಇದ್ದದ್ದು. ಇವರಲ್ಲಿ ಹೋಗಿದ್ರು. ಆಗ ಲಾಯರ್ ಹತ್ರ ಹೇಳ್ತಾನಂತೆ, ನೀವು ನನ್ನ ಹೆಂಡತಿ ಅಡ್ವೊಕೇಟ್ ನೀವು ಅಂತ ಹೇಳ್ತಂತೆ. ತಿಮರೋಡಿ ನನ್ನ ಮುಗಿಸ್ತಾನೆ ಸರ್ ಅಂತ ಹೇಳ್ತಾನಂತೆ ಅವನು. ನಾನು ಹೇಳಿದೆ, ನೀವು ಅಧಿಕಾರಿಗಳಿಗೆ ಹೇಳ್ಬಿಡಿ ಇದನ್ನಂತ ಹೇಳಿದೆ ನಾನು, ಅಡ್ವೊಕೇಟಿಗೆ ಮತ್ತೆ ಪಾರ್ಶ್ವನಾಥ್ ಅವರಿಗೆ. ಅಂದ್ರೆ ಇದು ವ್ಯವಸ್ಥಿತವಾಗಿ ಅವರು ಕ್ಷೇತ್ರವನ್ನ ದಾಳಿ ಮಾಡಲಿಕ್ಕೆ ಆತನನ್ನ ಒಂದು ದಾಳವಾಗಿ ಬಳಸ್ಕೊಂಡ್ರು. ಇವತ್ತು ಅವನ ಬದುಕು ಬರ್ಬಾದಾಯ್ತು. ಅವನು ಅಂದುಕೊಂಡಂತೆ ಆಗ್ಲಿಲ್ಲ ಅಂತ ಗೊತ್ತಾದಾಗ ಒಂದು ಚಿನ್ನಯ್ಯನ ಜೊತೆಗಿನ ಗಲಾಟೆ, ಸುಜಾತ ಅವರ ಜೊತೆಗಿನ ಗಲಾಟೆದು ಮಾಹಿತಿಗಳು ಬಹಳ ಇಂಟ್ರೆಸ್ಟಿಂಗ್ ಇದಾವೆ. ಸುಜಾತಾಗೂ ಈ ತಂಡಕ್ಕೂ ಆಗಿರುವ ಗಲಾಟೆ. ಸುಜಾತ ಅವರು ಫೋನೇ ರಿಸೀವ್ ಮಾಡ್ಲಿಲ್ಲಂತೆ. ಸುಜಾತ ತಿಮರೋಡಿ ಮನೆಯಿಂದಲೇ ಲೈವ್ ಬರ್ತಾಳೆ. ತಿಮರೋಡಿ ಮನೆ ಈ ತರಹದ ಎಲ್ಲ ಏನು ಈ ಷಡ್ಯಂತ್ರ ಮಾಡಿದ ಆ ದಾಳಗಳ ಒಂದು ದುಷ್ಟಕೂಟಗಳು ಸೇರುವಂಥದ್ದೇ ತಿಮರೋಡಿಯ ಮನೆಯಲ್ಲಿ. ಸುಜಾತ ವರ್ಕೌಟ್ ಆಗಲ್ಲ ಇವಳು ಅಂತ ಹೇಳಿದ ತಕ್ಷಣ ಮನೆಯಿಂದ ಆಕೆಯನ್ನ ಕಳಿಸ್ಕೊಡ್ತಾರೆ. ಆಕೆ ಇಲ್ಲಿ ಬಹಳ ಸಂಕಟದಲ್ಲಿ ಬದುಕುವ ಪರಿಸ್ಥಿತಿ, ನನ್ನ ಬದುಕನ್ನ ಬೀದಿಗೆ ತಂದ್ರಿ ಅಂತೇಳಿ ಅವಳೇ ಮೀಡಿಯಾಗಳ ಮುಂದೆ ಹೇಳ್ಕೊಡ್ತಾಳೆ. ಈಗ ಆ ಹೆಣ್ಣನ್ನು ಕೂಡ ಅವಳು ಅಸಹಾಯಕತೆಯಲ್ಲಿ ಅವಳು ನೋವನ್ನು ಹೇಳ್ಕೊಂಡು ಬಂದಿರ್ತಾಳೆ. ಕುಟುಂಬದ ವ್ಯಾಜ್ಯಕ್ಕೆ ಅವಳನ್ನ ಏನು ದುರುಪಯೋಗ ಪಡಿಸ್ಕೊಂಡಂಥದ್ದು.
ಆಮೇಲೆ ಒಂದು ಸಮುದಾಯವನ್ನು ಎತ್ತಿಕಟ್ಟುವ ಪ್ರಯತ್ನವನ್ನು ಮಾಡುವಂಥದ್ದು ಸುಜಾತ ಭಟ್ ಅಂತೇಳಿ. ಅಸಲಿಗೆ ಒಂದು ಬ್ರಾಹ್ಮಣ ಸಮುದಾಯದ ಉಪಾಧ್ಯಾಯ ಸರ್ನೇಮ್ ಇತ್ತು ಆಕೆಯದ್ದು. ಆಕೆ ಅದು ಎಲ್ರಿಗೂ ಅರ್ಥ ಆಗಲ್ಲ. ಉಪಾಧ್ಯಾಯ ಅಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದವ್ರಿಗೆ ಬಿಟ್ಟರೆ ನಮ್ಮ ಕೋಟಾ ಬ್ರಾಹ್ಮಣರಿಗೆ ಉಪಾಧ್ಯಾಯ ಅಂದ್ರೆ ಗೊತ್ತು. ಅದೇ ಎಲ್ರಿಗೂ ಇಡೀ ಭಾರತಕ್ಕೆ ಗೊತ್ತಾಗಬೇಕಿದ್ರೆ ಭಟ್ ಅನ್ನೋ ಸರ್ನೇಮ್ ಬರಬೇಕು. ಭಟ್ಟಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ಅವಳನ್ನ ಬಾಳಿಗ ಅಂತ ಕರಿಬಹುದಿತ್ತು, ಬಾಳಿಗ ಅಂತ ಕರೆದ್ರು ಕೂಡ ಗೊತ್ತಾಗ್ತಿರ್ಲಿಲ್ಲ. ಆಕೆ ರಿಪ್ಪನ್ಪೇಟೆಯಲ್ಲಿದ್ದಾಗ ಅಧಿಕೃತ ಡಾಕ್ಯುಮೆಂಟೇ ಇದ್ದಾವೆ. ಶಿ ವಾಸ್ ಕಾಲ್ಡ್ ಆಸ್ ಸುಜಾತಾ ಪಿ ಬಾಳಿಗ. ಸುಜಾತಾ ಪಿ ಬಾಳಿಗ ಅನ್ನುವ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಇತ್ತು. ಆಕೆ ಸಾಲನು ತಗೊಂಡಿದ್ಲು. ಅವಳನ್ನ ಸುಜಾತ ಮಾಡಲಿಲ್ಲ, ಬಾಳಿಗ ಮಾಡಲಿಲ್ಲ, ಅವಳನ್ನ ಸುಜಾತ ಭಟ್ ಮಾಡಿದ್ರು. ಸಂತೋಷ್ ರಾವನ್ನ ಕೂಡ ಭಟ್ ಅಂತೇಳಿ ಅವ್ರ ಸೆಂಟೆನ್ಸ್ಗಳು ಒಬ್ಬ ಬ್ರಾಹ್ಮಣ ಯುವಕನ ಜೀವನವನ್ನ ಸರ್ವನಾಶ ಮಾಡಿದ್ರು. ವಾರಿಜಾ ಪೂಜಾರ್ತಿ ಮಾಡಿದ್ರು. ಭೀಮ, ಯಾಕಂದ್ರೆ ಅಜಿತ್ ಜೈನ್ ಆದ್ರು, ವೀರೇಂದ್ರ ಜೈನ್ ಆದ್ರು. ಈ ವಿಶ್ವಕರ್ಮ ಜನಾಂಗದವರು ಕಮ್ಮಿ ಸಂಖ್ಯೆಯಲ್ಲಿ ಬಿಲ್ಲವ ಜನಾಂಗದವ್ರು ನಮ್ಮ ಭಾಗದಲ್ಲಿ ಜಾಸ್ತಿ ಇದ್ದಾರೆ. ವಾರಿಜಾ ಪೂಜಾರ್ತಿ ಮಾಡಿಬಿಟ್ರೆ ಬಿಲ್ಲವ್ರನ್ನ ಎತ್ತು ಕಟ್ಬೋದು. ಭೀಮಾ ಅಂತೇಳಿ ಬಾಬಾ ಸಾಹೇಬ್ ಅವನು ಕೆಳವರ್ಗದಿಂದ ಬಂದವನು ಅಂತೆಲ್ಲ ಹೇಳ್ಕೊಂಡು ಆತನಿಗೆ ಭೀಮಾ ಅಂತೇಳಿ ಹೆಸರನ್ನ ಇವನು ಮೊಹಮ್ಮದ್ ಸಮೀರ್ ಮುಲ್ಲಾ ಇಡುವಂಥದ್ದು. ಇದರಲ್ಲಿ ಸರ್ ನನಗೆ ಭಾಳ ನಾನು ಆಗ್ರಹ ಮಾಡೋದು ಈ ವ್ಯವಸ್ಥೆಗೆ ಮತ್ತು ಅಣ್ಣಪ್ಪನಲ್ಲಿ ಬೇಡಿಕೆ ಇಟ್ಟದ್ದೆಲ್ಲವೂ ಆಗಿದೆ. ಅವನು ಬಹಳ ದೊಡ್ಡ ಪವಾಡ. ನಾನು ಆಗಲೇ ಹೇಳಿದೆ, ಶಿವ ರುದ್ರಮಾಲ ಅಂತ, ರುಂಡಮಾಲ ಅಂತ ಅವನು ರುಂಡಮಾಲ. ಆ ಬುರುಡೆಯನ್ನೇ ತಂದು ಕ್ಷೇತ್ರದ ಮೇಲೆ ಇರುವ ಕಳಂಕವನ್ನೆಲ್ಲ ಕೂಡ ಕಳೆದ್ಬಿಟ್ಟ. ಈಗ ಆ ಬುರುಡೆ ಅನ್ನೋ ಪ್ರಕರಣ ಬಾರದೇ ಇದ್ರೆ ಇಷ್ಟು ತನಕ ಇವರು ಬಿಟ್ಟಿರೋ ಬುರುಡೆನೆಲ್ಲ ಸತ್ಯ ಅಂತ ನಂಬಿಸುವಂಥ ಅಥವಾ ನಂಬುವ ಅಪಾಯ ಇತ್ತು. ಇದರಲ್ಲಿ ಜನರಿಗೆ ಗೊತ್ತಾಯಿತು ಸುಜಾತ, ಅನನ್ಯ, ಬುರುಡೆ, ಭೀಮ ಎಲ್ಲವೂ ಕೂಡ ಸುಳ್ಳು ಅನ್ನೋದು ಇದೀಗ ಸಾಬೀತಾಗ್ಬಿಟ್ಟಿದೆ. ಇನ್ನು ಆಗಬೇಕಿರೋದು, ಹೋರಾಟ ಆಗಬೇಕಿರುವುದು ನಮ್ಮ ರಾಜ್ಯದ ಎಲ್ಲ ಸಂಸದರಿಗೂ ನಾನು ರಿಕ್ವೆಸ್ಟ್ ಮಾಡೋದು ನಿಮ್ಮ ಮೀಡಿಯಾ ಮೂಲಕ, ಇದನ್ನು NIA ತನಿಖೆ ಒಳಪಡಿಸಬೇಕು. ಕೋಟ್ಯಾಂತರ ರೂಪಾಯಿ ಇದಕ್ಕೆ ಫ್ಲೋ ಆಗಿದೆ ಸರ್. ಕುಕ್ಕರ್ ಬಾಂಬರ್ ಅವನ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳ. ಈ ಗಿರೀಶ್ ಮಟ್ಟಣ್ಣನವರು ಒಬ್ಬ ಸೈಕೋ, ಆತ ಬಾಂಬ್ ಇಟ್ಟವನು. ಆ ಥರದ ಆ ಮೆಂಟಾಲಿಟಿಗೆ ಸರಿ ಹೊಂದುವಂಥ ಮನುಷ್ಯ ಅವನು. ಅವನು ಕೂಡ ಇದರಲ್ಲಿ ಒಬ್ಬ ಪಾರ್ಟ್ ಆಗಿರ್ಬೋದು ಅಂತ ನನಗನ್ಸುತ್ತೆ. ಯಾಕಂದರೆ ಈಗ ನಜ್ಮಾ ಚಿಕ್ಕನೇರಳೆ ಅನ್ನುವಂಥ ಹುಡುಗಿ, ಆಕೆಯನ್ನು ಪ್ರಮೋಟ್ ಮಾಡಿರುವವನು ಈ ಹಿಂದೆ ಮೊಹಮ್ಮದ್ ಸಮೀರ್. ಈ ನಜ್ಮಾಳೆ ಸಮೀರನನ್ನು ಸೆಂಥಿಲ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರ್ಬೋದು, ಸೆಂಥಿಲ್ ಥ್ರೂ ಗಿರೀಶ್ ಮಟ್ಟಣ್ಣಂಗೆ ಇಂಟ್ರೊಡ್ಯೂಸ್ ಆಗಿರ್ಬೋದು. ಇದನ್ನೆಲ್ಲ ಗಮನಿಸಿದಾಗ ಇದರಲ್ಲಿ 100ಕ್ಕೆ 100 ಶಶಿಕಾಂತ್ ಸೆಂಥಿಲ್ ಅವರ ಹೆಸರಿದೆ. ಅದರ್ವೈಸ್ ಅವರು ಡೆಲ್ಲಿಗೆ ಹೋಗಿ ಅದು ತನಿಖೆ ಆಗಲಿಲ್ಲ. ಡೆಲ್ಲಿಗೆ ಎಲ್ಲಿ ಹೋದರು, ಯಾಕೆ ಹೋದರು, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಂದು ಈ ಸಂಸದರು ಒಂದು ಉಪಕಾರ ಮಾಡಿದರೆ, NIA ತನಿಖೆ ಆಗೋ ಹಾಗೆ ಮಾಡಿದರೆ, ಆಫ್ಟರ್ SIT ರಿಪೋರ್ಟ್ NIA ತನಿಖೆ ಆಗೋ ಹಾಗೆ ಮಾಡಿದರೆ, ಧರ್ಮಸ್ಥಳದ ಮೇಲೆ ಬಹಳ ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ. ಅದರ ಎಲ್ಲರೂ ಕೂಡ ಬಯಲಿಗೆ ಬರ್ತಾರೆ. ನಮಗಿನ್ನು ಗೊತ್ತಿಲ್ಲದೆ ಇರೋರು ಇರ್ಬೋದು ಇದರಲ್ಲಿ. ನಮಗೀಗ ಕಾಣಿಸ್ತಾ ಇಲ್ಲ, ನಮ್ಗೆ ಊಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂತಹ ಮುಖಗಳು ಕೂಡ ಬಯಲಿಗೆ ಬರುವ ಸಾಧ್ಯತೆಗಳಿವೆ ಅಂತ ನನ್ನ ಅನಿಸಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.